ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ 6 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಮಾವಿನ ಹಣ್ಣು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಬದಲು ಕಾಡು ಮಾವಿನ ಹಣ್ಣು ಅಥವಾ ಸಕ್ಕರೆ ಗುತ್ತಿ ಮಾವಿನ ಹಣ್ಣು ಬರುತ್ತಲ್ಲ ಅದನ್ನು ಕೂಡ ತಗೋಬಹುದು, ಚೆನ್ನಾಗಾಗತ್ತೆ. ನಂತರ ಈ ಮಾವಿನ ಹಣ್ಣಿನ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಕೈಯಿಂದ ಅಥವಾ ವೆಜಿಟೇಬಲ್ ಪೀಲರ್ ಸಹಾಯದಿಂದ ಸಿಪ್ಪೆನ ತೆಕ್ಕೋಬಹುದು. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ಇದೇ ರೀತಿ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆನೆಲ್ಲ ತೆಕ್ಕೋಬೇಕು. ನಂತರ ಈ ಸಿಪ್ಪೆನೆಲ್ಲ ಬಿಸಾಕಬಾರ್ದು. ಇದರಲ್ಲಿ ಮಾವಿನ ಹಣ್ಣಿನ ರಸ ಇರುತ್ತೆ. ಸ್ವಲ್ಪ ನೀರು ಹಾಕಿ ನೋಡಿ, ಈ ರೀತಿ ಕೈಯಿಂದ ಚೆನ್ನಾಗಿ ಕಿವುಚಿ ರಸನ ತೆಕ್ಕೋಬೇಕು. ಇದೇ ರೀತಿ 3 ರಿಂದ 4 ಸಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಿಪ್ಪೆನೆಲ್ಲ ಕಿವುಚಿ ಮಾವಿನ ಹಣ್ಣಿನ ರಸನ ತೆಗಿಬೇಕು. ನಂತರ ಈ ರಸನ ಮಾವಿನ ಹಣ್ಣು ಸಿಪ್ಪೆ ತೆಗೆದಿಟ್ಟಿದ್ನಲ್ಲ ಅದಕ್ಕೆ ಸೇರಿಸ್ಕೋಬೇಕು. ನಂತರ ನೋಡಿ, ಈ ರೀತಿ ಸ್ವಲ್ಪ ಮಾವಿನ ಹಣ್ಣನ್ನು ಕಿವುಚ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಸಾಲೆ ಜೊತೆ ಮಾವಿನ ಹಣ್ಣಿನ ರಸ ಚೆನ್ನಾಗಿ ಬೆರೆಯುತ್ತೆ. ನಂತರ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಮಸಾಲೆ ರುಬ್ಲಿಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ನೋಡಿ, ಈ ರೀತಿ ಫ್ರೆಶ್ ಆಗಿರೋ ಕಾಯಿನ ತೊಗೋಬೇಕು. ಹಾಗೆ 1 ಚಮಚ ಆಗುವಷ್ಟು ಸಾಸಿವೆ, ಜೊತೆಗೆ 1/4 ಚಮಚ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಆಪ್ಷನಲ್, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಖಾರಕ್ಕೆ 4 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹುರಿಯೋದೇನೂ ಬೇಕಿಲ್ಲ, ಹಾಗೆಯೇ ಹಸಿಯಾಗಿ ಹಾಕ್ಕೊಳ್ಳೋದು. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬಾರ್ದು, ಹಾಗೆ ತುಂಬ ತರ್ತರಿನೂ ಇರಬಾರ್ದು. ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಮಾವಿನ ಹಣ್ಣಿರೋ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1-2 ಚಮಚ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಜೋನಿ ಬೆಲ್ಲ ಬಳಸ್ತಾ ಇರೋದ್ರಿಂದ ಮಸಾಲೆ ಜೊತೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಗಟ್ಟಿ ಬೆಲ್ಲ ಬಳಸೋದಾದರೆ ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ಮಾವಿನ ಹಣ್ಣಿನ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಬೆರಿಬೇಕು. ಮಾವಿನ ಹಣ್ಣು ಎಷ್ಟು ಹುಳಿ ಇದೆ ಅಂತ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ಒಂದು ವೇಳೆ ಮಾವಿನ ಹಣ್ಣು ಸ್ವಲ್ಪನೂ ಹುಳಿ ಇಲ್ಲ ಅಂತಂದರೆ ಮಸಾಲೆ ರುಬ್ಬುವಾಗ ಸ್ವಲ್ಪ ಹುಣಸೆ ಹುಳಿ ಹಾಕಿ ರುಬ್ಕೋಬಹುದು. ಮಾವಿನ ಹಣ್ಣಿನ ಸಾಸಿವೆ ತುಂಬ ಸಿಹಿನೂ ಇರಬಾರ್ದು, ತುಂಬ ಹುಳಿನೂ ಇರಬಾರ್ದು. ಹುಳಿ ಮತ್ತು ಸಿಹಿ ಎರಡೂ ಪರ್ಫೆಕ್ಟ್ ಆಗಿರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರೋದು. ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಹದದಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. 1-2 ಚಮಚ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1/2 ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ನಂತರ ಫ್ಲೇವರ್ಗೋಸ್ಕರ ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಈ ಸಾಸಿವೆ ಜೊತೆ ಸೇರಿಸಿದರೆ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗುತ್ತೆ. ಇಂಗಿನ ಫ್ಲೇವರ್ ಇಷ್ಟ ಆಗದೆ ಇರೋರು ಸ್ಕಿಪ್ ಮಾಡ್ಕೋಬಹುದು, ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ನಾವು ಕೇವಲ 5 ನಿಮಿಷದಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಅಥವಾ ಹಸಿಗೊಜ್ಜನ್ನು ಮಾಡ್ಕೋಬಹುದು. ತುಂಬಾ ಚೆನ್ನಾಗಾಗತ್ತೆ. ಜಾಸ್ತಿ ಪದಾರ್ಥ ಹಾಕೋದಾಗಲಿ ಅಥವಾ ಮಸಾಲೆ ಹುರ್ಕೊಳ್ಳೋದಾಗಲಿ ಏನು ಮಾಡಬೇಕಂತಿಲ್ಲ. ತುಂಬಾ ಸಿಂಪಲ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ನೋಡಿ, ಈ ರೀತಿ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆನ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.